ದ್ವಿತೀಯ ಪಿಯುಸಿ ಕನ್ನಡ ಪರೀಕ್ಷೆಗೆ ಸಂಬಂಧಿಸಿದಂತೆ ಆಗಸ್ಟ್ ತಿಂಗಳಲ್ಲಿ ನಡೆಯುವ ಪ್ರಥಮ ಕಿರುಪರೀಕ್ಷೆಗೆ ಇರುವ ಪಾಠಗಳ ಬಿಟ್ಟ ಸ್ಥಳವನ್ನು ತುಂಬಿಸಿರಿ ಹಾಗೂ ಪದ್ಯಭಾಗಗಳ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ನೀಡಲಾಗಿದೆ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಮೊದಲಿಗೆ ಬಿಟ್ಟ ಸ್ಥಳವನ್ನು ತುಂಬಿಸಿರಿ ಈ ಪ್ರಶ್ನೆಗಳನ್ನು ನೋಡೋಣ. ಬಿಟ್ಟ ಸ್ಥಳವನ್ನು ತುಂಬಿಸಿರಿ ಪ್ರಶ್ನೆಗಳನ್ನು ಪಾಠಭಾಗದಿಂದ ಕೇಳಲಾಗುತ್ತದೆ. ಬಸಲಿಂಗನ ಹೆಂಡತಿಯ ಹೆಸರು ಸಿದ್ಲಿಂಗಿ. ಬಸಲಿಂಗನಿಗೆ ಕಾಣಿಸಿಕೊಂಡ ತೊಂದರೆ ಕಣ್ಣು ನೋವು. ಬಸಲಿಂಗನಿಗೆ ಮೊದಲು ಎಡಗಣ್ಣಿನಲ್ಲಿ ನೋವು ಪ್ರಾರಂಭವಾಯಿತು. ಮುಟ್ಟಿಸಿಕೊಂಡವನು ಕಥೆಯಲ್ಲಿ ಬರುವ ಸರಕಾರಿ ಆಸ್ಪತ್ರೆಯ ವೈದ್ಯರ ಹೆಸರು ಡಾಕ್ಟರ್ ತಿಮ್ಮಪ್ಪ. ಸರಕಾರಿ ಆಸ್ಪತ್ರೆಯ ಬಗ್ಗೆ ಬಸಲಿಂಗನಲ್ಲಿದ್ದ ಅಭಿಪ್ರಾಯ ಅದು ದಿಕ್ಕು ದಿವಾಳಿ ಇಲ್ಲದವರು ಹೋಗುವ ಜಾಗ. ಬಸಲಿಂಗನು ಡಾಕ್ಟರ್ ತಿಮ್ಮಪ್ಪನಿಗೆ ತಾನು ಕಣ್ಣಿಗೆ ನೀರನ್ನು ಸೋಂಕಿಸಿಯೇ ಇಲ್ಲವೆಂದು ಸುಳ್ಳು ಹೇಳಿದನು. ಬಸಲಿಂಗ ವೈದ್ಯರಿಗಾಗಿ ಅಲೆದಾಗ ಜೊತೆಗಿದ್ದ ರಾಜಕಾರಣಿ ರುದ್ರಪ್ಪ. ಬಸಲಿಂಗನ ಕಾಯಿಲೆ ದೇಹದ ಮಟ್ಟದಿಂದ ಮಾನಸಿಕ ಸ್ತರವನ್ನು ತಲುಪತೊಡಗಿತು. ತಿಮ್ಮಪ್ಪ ಬಸಲಿಂಗನಿಗೆ ಡಾಕ್ಟರ್ ಚಂದ್ರಪ್ಪನನ್ನು ಕಾಣಬೇಕೆಂದು ಸೂಚಿಸಿದರು. ಕೊನೆಗೆ ಬಸಲಿಂಗ ಸುಳ್ಳುಗಳಿಂದ ಮುಕ್ತನಾಗಿದ್ದ. ಮುಂದೆ ವಾಲ್ಪರೆ ಪಾಠಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು. ಬ್ರಿಟಿಷರಲ್ಲಿ ಹಾಯ್ದು ಬಂದಿರುವ ಅನುಷಂಗಿಕ ಗುಣ, ಹೊಸತನ್ನು ಶೋಧಿಸುವ ಅನ್ವೇಷಿಸುವ ಪ್ರವೃತ್ತಿ. ವಾಲ್ಪರೆಗೆ ಬಂದ ಬ್ರಿಟಿಷ್ ಪ್ರಜೆ ಕಾರ್ವರ್ ಮಾರ್ಷ್. ಮಾರ್ಷ್ ವಾಲ್ಪರೆಗೆ ಬಂದದ್ದು 1890ರಲ್ಲಿ. ಮಾರ್ಷಿನ ಜೊತೆಗಾರರ ಹೆಸರು ಪೂಣಚ್ಚಿ. ಕೆಂಪು ಪಟ್ಟಿಗೆ ಸೇರಿದ ಪ್ರಾಣಿ ಸಿಂಹಬಾಲದ ಕೋತಿ. ವಾಲ್ಪರಿನ ದುರಂತದ ಮೂಲ ಬೀಜಗಳು ಚಹಾ ಗಿಡದ ರೂಪದಲ್ಲಿ ಬಂದವು. ಮುಂದೆ ಹೊಂದಿಸಿ ಬರೀರಿಗೆ ಇರುವಂತಹ ಪ್ರಶ್ನೆಗಳನ್ನು ನೋಡೋಣ. ಹೊಂದಿಸಿ ಬರೀರಿ ಪ್ರಶ್ನೆಗಳನ್ನು ಪದ್ಯಭಾಗದಿಂದ ಕೇಳಲಾಗುತ್ತದೆ. ಕದಡಿದ ಸಲಿಲಂ ತಿಳಿವಂದದೆ. ಈ ಪದ್ಯವನ್ನು ಬರೆದ ಕವಿ ನಾಗಚಂದ್ರ. ನಾಗಚಂದ್ರನಿಗೆ ಇದ್ದ ಬಿರುದು ಅಭಿನವ ಪಂಪ. ಕದಡಿದ ಸಲಿಲಂ ತಿಳಿವಂದದೆ ಪದ್ಯವನ್ನು ಪಂಪ ರಾಮಾಯಣದಿಂದ ಆರಿಸಲಾಗಿದೆ. ಬಸವಣ್ಣನವರ ವಚನಗಳು. ಬಸವಣ್ಣ ಕೂಡಲ ಸಂಗಮ ದೇವ ಅವರ ಅಂಕಿತನಾಮ. ಶಿವಶರಣರ ಸಮಗ್ರ ವಚನ ಸಂಪುಟ ಆಕರ ಕೃತಿ. ಉರಿಲಿಂಗ ಪೆದ್ದಿಯ ವಚನಗಳನ್ನು ರಚಿಸಿದವರು ಉರಿಲಿಂಗ ಪೆದ್ದಿ. ಅವರ ಅಂಕಿತ ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಆಕರ ಕೃತಿ ಶಿವಶರಣರ ಸಮಗ್ರ ವಚನ ಸಂಪುಟ. ಇನ್ನು ಹುಟ್ಟದಿರಲಿ ನಾರ್ಯರೆನ್ನವಳ್ ರಚಿಸಿದವರು ಕುಮಾರವ್ಯಾಸ. ನಿಜನಾಮಧೇಯ ನಾರಣಪ್ಪ. ಗದುಗಿನ ವೀರನಾರಾಯಣ ಎನ್ನುವಂಥದ್ದು ಇವರ ಆರಾಧ್ಯ ದೈವ. ಪದ್ಯದ ಆಕರ ಕೃತಿ ಕರ್ನಾಟ ಭಾರತ ಕಥಾಮಂಜರಿ. ಕುಮಾರವ್ಯಾಸನಿಗೆ ಇದ್ದ ಬಿರುದು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ. ಇವುಗಳಲ್ಲಿ ಯಾವುದನ್ನು ಬೇಕಾದರೂ ಹೊಂದಿಸಿ ಬರೆಯಿರಿ ಪ್ರಶ್ನೆಗೆ ಕೇಳಬಹುದು. ನಿಮಗೆಲ್ಲರಿಗೂ ಮುಂಬರುವ ಪರೀಕ್ಷೆಗೆ ಶುಭವನ್ನು ಕೋರುತ್ತೇನೆ.